ಮತ್ತೊಮ್ಮೆ ರಾಜ್ಯ ಸರ್ಕಾರ ಪತನದ ಭವಿಷ್ಯ ನುಡಿದಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ರಾಜ್ಯದಲ್ಲೂ ಅಜಿತ್ ಪವಾರ್, ಏಕನಾಥ್ ಶಿಂಧೆ ಇದ್ದಾರೆ. ಶಿಂಧೆ ಮೊದಲು ಬರ್ತಾರೋ, ಪವಾರ್ ಮೊದಲು ಬರ್ತಾರೋ ನೋಡೋಣ ಅಂತ ಎಚ್ಡಿಕೆ ಹೇಳಿದ್ದಾರೆ. ಇಲ್ಲಿ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಅನ್ನೋದರ ಮೂಲಕ ಸರ್ಕಾರ ಪತನದ ಭವಿಷ್ಯವನ್ನ ಎಚ್ಡಿಕೆ ನುಡಿದಿದ್ದಾರೆ. ಡಿಕೆ ಸುರೇಶ್ಗೆ ಕೌಂಟರ್ ಕೊಟ್ಟಿದ್ದಾರೆ ಸಂಸದರಿಗೆ. ಎಚ್.ಡಿ. ಕುಮಾರಸ್ವಾಮಿ ಭ್ರಮಾಲೋಕದಲ್ಲಿ ತೇಲಾಡ್ತಿದ್ದಾರೆ. ಭ್ರಮಾಲೋಕದಲ್ಲಿ ತೇಲಾಡಿದ್ರೆ ಏನ್ ಮಾಡಕ್ಕಾಗತ್ತೆ, ಅಸ್ತಿತ್ವ ಕಳೆದುಕೊಂಡವರು ಆಶ್ರಯಕ್ಕೆ ಹಾತೊರಿತಾರೆ ಅಂತ ಡಿಕೆ ಸುರೇಶ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕಾರಣದಲ್ಲಿ ಈಗೇನು ನೀವು ಹೇಳ್ತಾ ಇದ್ದೀರಿ, ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರ್ತಕ್ಕಂಥ ವಾತಾವರಣ ಇದೆ. ಈಗ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ. ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಭ್ರಮಾಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವನ ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಸ್ವಾಗತ ಮಾಡ್ತೀನಿ. ಮತ್ತೊಮ್ಮೆ ರಾಜ್ಯ ಸರ್ಕಾರ ಪತನದ ಭವಿಷ್ಯ ನುಡಿದಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ರಾಜ್ಯದಲ್ಲೂ ಅಜಿತ್ ಪವಾರ್, ಏಕನಾಥ್ ಶಿಂಧೆ ಇದ್ದಾರೆ. ಶಿಂಧೆ ಮೊದಲು ಬರ್ತಾರೋ, ಪವಾರ್ ಮೊದಲು ಬರ್ತಾರೋ ನೋಡೋಣ ಅಂತ ಎಚ್ಡಿಕೆ ಹೇಳಿದ್ದಾರೆ. ಇಲ್ಲಿ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಅನ್ನೋದರ ಮೂಲಕ ಸರ್ಕಾರ ಪತನದ ಭವಿಷ್ಯವನ್ನ ಎಚ್ಡಿಕೆ ನುಡಿದಿದ್ದಾರೆ. ಡಿಕೆ ಸುರೇಶ್ಗೆ ಕೌಂಟರ್ ಕೊಟ್ಟಿದ್ದಾರೆ ಸಂಸದರಿಗೆ. ಎಚ್.ಡಿ. ಕುಮಾರಸ್ವಾಮಿ ಭ್ರಮಾಲೋಕದಲ್ಲಿ ತೇಲಾಡ್ತಿದ್ದಾರೆ. ಭ್ರಮಾಲೋಕದಲ್ಲಿ ತೇಲಾಡಿದ್ರೆ ಏನ್ ಮಾಡಕ್ಕಾಗತ್ತೆ, ಅಸ್ತಿತ್ವ ಕಳೆದುಕೊಂಡವರು ಆಶ್ರಯಕ್ಕೆ ಹಾತೊರಿತಾರೆ ಅಂತ ಡಿಕೆ ಸುರೇಶ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕಾರಣದಲ್ಲಿ ಈಗೇನು ನೀವು ಹೇಳ್ತಾ ಇದ್ದೀರಿ, ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರ್ತಕ್ಕಂಥ ವಾತಾವರಣ ಇದೆ. ಈಗ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ. ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಭ್ರಮಾಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವನ ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಸ್ವಾಗತ ಮಾಡ್ತೀನಿ. ಮತ್ತೊಮ್ಮೆ ರಾಜ್ಯ ಸರ್ಕಾರ ಪತನದ ಭವಿಷ್ಯ ನುಡಿದಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆ. ರಾಜ್ಯದಲ್ಲೂ ಅಜಿತ್ ಪವಾರ್, ಏಕನಾಥ್ ಶಿಂಧೆ ಇದ್ದಾರೆ. ಶಿಂಧೆ ಮೊದಲು ಬರ್ತಾರೋ, ಪವಾರ್ ಮೊದಲು ಬರ್ತಾರೋ ನೋಡೋಣ ಅಂತ ಎಚ್ಡಿಕೆ ಹೇಳಿದ್ದಾರೆ. ಇಲ್ಲಿ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ ಅನ್ನೋದರ ಮೂಲಕ ಸರ್ಕಾರ ಪತನದ ಭವಿಷ್ಯವನ್ನ ಎಚ್ಡಿಕೆ ನುಡಿದಿದ್ದಾರೆ. ಡಿಕೆ ಸುರೇಶ್ಗೆ ಕೌಂಟರ್ ಕೊಟ್ಟಿದ್ದಾರೆ ಸಂಸದರಿಗೆ. ಎಚ್.ಡಿ. ಕುಮಾರಸ್ವಾಮಿ ಭ್ರಮಾಲೋಕದಲ್ಲಿ ತೇಲಾಡ್ತಿದ್ದಾರೆ. ಭ್ರಮಾಲೋಕದಲ್ಲಿ ತೇಲಾಡಿದ್ರೆ ಏನ್ ಮಾಡಕ್ಕಾಗತ್ತೆ, ಅಸ್ತಿತ್ವ ಕಳೆದುಕೊಂಡವರು ಆಶ್ರಯಕ್ಕೆ ಹಾತೊರಿತಾರೆ ಅಂತ ಡಿಕೆ ಸುರೇಶ್ ಕೂಡ ಟಾಂಗ್ ಕೊಟ್ಟಿದ್ದಾರೆ. ಕಾರಣದಲ್ಲಿ ಈಗೇನು ನೀವು ಹೇಳ್ತಾ ಇದ್ದೀರಿ, ನಾವ್ಯಾರು ಎಕ್ಸ್ಪೆಕ್ಟ್ ಮಾಡಕ್ ಆಗದೆ ಇರ್ತಕ್ಕಂಥ ವಾತಾವರಣ ಇದೆ. ಈಗ ಕರ್ನಾಟಕದಲ್ಲಿ ಅಜಿತ್ ಪವಾರು ಇದ್ದಾರೆ. ಈಗ ಕರ್ನಾಟಕದ ರಾಜಕಾರಣದಲ್ಲಿ ಶಿಂದೆ ಅವರು ಇದ್ದಾರೆ. ಶಿಂದೆ ಅವರು ಮುಂದೆ ಬರ್ತಾರೋ, ಅಜಿತ್ ಪವಾರ್ ಫಸ್ಟ್ ಮುಂದೆ ಬರ್ತಾರೋ ನೋಡೋಣಂತೆ. ಭ್ರಮಾಲೋಕದಲ್ಲಿ ತೇಲ್ತಾ ಇರ್ತಾರೆ. ಅಸ್ತಿತ್ವನ ಕಳೆದವರು ಬೇರೆಯವ್ರ ಆಶ್ರಯನ ಪಡೆಯೋದು ಸಾಮಾನ್ಯ. ಆ ಪ್ರೋಸೆಸ್ ಅಲ್ಲಿ ಇದ್ದಾರೆ. ನಾನು ಅವ್ರು ಎಲ್ಲಿ ನಿಂತರೂ ಸ್ವಾಗತ ಮಾಡ್ತೀನಿ. ಅವ್ರ ಪತ್ನಿ ಮೇಲೆ ನಿಂತಿದ್ದೆ. ನಾನು ಲೋಕಸಭೆಗೆ ಬರೋಕೆ ಅವರೇ ಕಾರಣ, ಕುಮಾರಸ್ವಾಮಿ ಅವರು. ನಾನು ರಾಜಕಾರಣಕ್ಕೆ ಬರೋದಕ್ಕೂ ಅವರೇ ನನಗೆ ದಾರಿ ತೋರಿಸಿದ್ದು. ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಸ್ವಾಗತ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.